ನಾನು ಈಗಾಗಲೇ ಮಾಧ್ಯಮದ ಮೂಲಕ ತಿಳಿಸಿದಂತೆ ಆ ರೀತಿ ಪತ್ರದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಲ್ಲ ತಿಳಿಸಿದ ಪ್ರಕಾರ ಇವತ್ತು ಬೆಳಿಗ್ಗೆ 9:30 ಗಂಟೆಯಿಂದ ನನ್ನ ಸತ್ಯಾಗ್ರಹ ಧರಣಿಯನ್ನು ಪ್ರಾರಂಭಿಸಿದ್ದೇನೆ. 9:30 ಗಂಟೆಗೆ ಕಚೇರಿಗೆ ಹೋದಾಗ ಯಾರೂ ಇರಲಿಲ್ಲ. ಆನಂತರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದರು, ನನ್ನ ಹತ್ರ ವಿನಂತಿ ಮಾಡಿಕೊಂಡ್ರು. ನಾವು ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಅದನ್ನು ನಿರ್ಣಯ ಮಾಡಿದ್ದೇವೆ, ಹಾಗಾಗಿ ನೀವು ಧರಣಿ ವಾಪಸ್ ಮಾಡಬೇಕು ಅಂತ ಹೇಳುವ ವಿನಂತಿ ಮಾಡಿಕೊಂಡ್ರು. ನಾನು ಹೇಳಿದೆ, ನನ್ನ ಧರಣಿ ಇದು ಯಾವುದೇ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರ ಮೇಲಲ್ಲ, ಕಮಿಷನರು ಇವತ್ತು ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ಅಂತ ಹೇಳುವಂಥದ್ದನ್ನು ಹೇಳಿದ್ದೇನೆ. ಆನಂತರ ಕಮಿಷನರು ಇವತ್ತು ಬಂದು ಮಾತಾಡಿದರು ನನ್ನ ಹತ್ರ. ಮೊನ್ನೆ ಸಭೆಗೆ ಮಂಡಿಸ್ತೇನೆ ಅಂತ ಹೇಳ್ತಿದ್ರು. ಸಭೆಗೆ ಕಮಿಷನರು ಕೊಟ್ಟ ಪತ್ರಕ್ಕೆ ಅಧ್ಯಕ್ಷರು ಇನ್ನೊಮ್ಮೆ ಅಗತ್ಯ ಇಲ್ಲ, ಈಗಾಗಲೇ ನಾವು ನಿರ್ಣಯ ಮಾಡಿದ್ದ ಹೇಳಿದ್ದು. ಇವತ್ತು ನಾನು ಲೀಗಲ್ ಒಪಿನಿಯನ್ಗೆ ಕಳಿಸಿದ್ದೇನೆ. ಲೀಗಲ್ ಒಪಿನಿಯನ್ ಬಂದು ಕೂಡಲೇ ಕೊಡ್ತೇನೆ ಸರ್, ಇವತ್ತು ಅಥವಾ ನಾಳೆ ಒಳಗೆ ಬರ್ಬೋದು, ನಾವು ಕೊಡ್ತೇವೆ. ಲೀಗಲ್ ಒಪಿನಿಯನ್ ಏನು ಬರ್ತದೆ ಅದನ್ನು ಕೊಡ್ತೇವೆ, ಹಾಗಾಗಿ ನೀವು ದಯವಿಟ್ಟು ವಾಪಸ್ ಮಾಡಬೇಕು ಅಂತ ಹೇಳಿದರು. ನಾನು ಹೇಳಿದೆ, ನೀವು ಲೀಗಲ್ ಒಪಿನಿಯನ್ ಬಂದು ನಿಮ್ಮ ನಿರ್ಧಾರವನ್ನು ನನಗೆ ಕೊಡಿ, ಒಂದಾ ಸಿಂಗಲ್ ಲೇಔಟ್ ಕೊಡಿ ಅಥವಾ ನನಗೆ ಆಗೋದಿಲ್ಲ ಅಂತ ಹಿಂಬರಹ ಕೊಡಿ, ಅಷ್ಟವರೆಗೆ ನಾನು ಇಲ್ಲಿ ಕೂತ್ಕೊಳ್ತೇನೆ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದರು. ಬಟ್ ನಾವು ಭಾಳ ಸ್ಪಷ್ಟವಾದಂಥ ನಿರ್ಧಾರದೊಂದಿಗೆ ನಾನು ಇವತ್ತು ಕೂತ್ಕೊಂಡಿದ್ದೇನೆ. ನನ್ನ 2 ವರ್ಷದ ನನಗೆ ಸತಾಯಿಸಿದ ನಂತರ ಇವತ್ತು ನನ್ನ ತಾಳ್ಮೆಯನ್ನು ಮೀರಿ ನಾನು ಇವತ್ತು ಕೂತ್ಕೊಂಡಿದ್ದೇನೆ. ನನ್ನ ಬೇಡಿಕೆ ಇವತ್ತಿರುವಂಥದ್ದು, ನನಗೆ ಸಿಂಗಲ್ ಲೇಔಟ್ ಕೊಡಬೇಕು. 14/1/2026 ಶಾಸಕರು ಕೊಟ್ಟಂಥ ಕಂಪ್ಲೇಂಟಿಗೆ ಬಂದಿದೆ. 20/1/2026 ನಾನು ರಿಕ್ವೆಸ್ಟ್ ಮಾಡಿದ ಮೇಲೆ ಕೊಟ್ಟಿದೆ. ಸೊ ಹಾಗಾಗಿ ಇದು ಕೊಡಬೇಕು, ಒಂದಾ ನಿಮ್ಗೆ ಕೊಡಬೇಕು, ಇಲ್ಲದೆ ನನಗೆ ಇಲ್ಲ ಹಿಂಬರ ಕೊಡಬೇಕು ಅಂತ ಬೇಡಿಕೆ ಇಟ್ಟು ಮಾಡಿದ್ದೇನೆ. ಇದನ್ನು ಮುಂದುವರಿಸ್ತೇನೆ, ನನ್ನ ಆಫೀಸ್ ಅವರ್ಸ್ನವರೆಗೆ ಮುಂದುವರಿಸ್ತೇನೆ. ಇವತ್ತು ನನಗೆ ಸಿಗದಿದ್ದರೆ ನಾಳೆ ಪುನಃ ಮಾಡ್ತೇನೆ, ಯಾವ ಥರ ಸಿಗ್ತದೆ ಅಷ್ಟೇ ಮಾಡ್ತೇನೆ. ನನ್ನ ದೃಢವಾದಂಥ ನಿಲುವು. ಇನ್ನೂ ಭಾಳ ಸ್ಪಷ್ಟ, ನಾನು ಕೆಲವು ಮಾಧ್ಯಮಗಳಲ್ಲಿ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದೆ, ನೀವು ವೈಯಕ್ತಿಕಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ, ಸಾರ್ವಜನಿಕ ಸಮಸ್ಯೆ ತುಂಬ ಇದೆ ಅಂತ. ಖಂಡಿತ ಉಡುಪಿಯಲ್ಲಿ ಸಾರ್ವಜನಿಕ ಸಮಸ್ಯೆ ತುಂಬ ಇದೆ, ಅದಕ್ಕೆ 100ಕ್ಕೆ 100 ನಾನು ಹೋರಾಟ ಮಾಡ್ತೇನೆ. ನಾನು ನನ್ನ ಜೀವನದಲ್ಲಿ ಒಂದೇ ಹೋರಾಟ ಇದು ನನ್ನಕ್ಕೆ ಮಾತ್ರ ಮಾಡಿದ್ದಲ್ಲ, ನನ್ನ ಇಷ್ಟರವರೆಗಿನ ಎಲ್ಲ ಹೋರಾಟಗಳು ನಿಮಗೆ ನೆನಪಿರ್ಬೋದು. 13 ದಿವಸ ಮೈನ್ಸಿನ ಲಾರಿಯ ವಿರುದ್ಧ ಹೋರಾಟ ಮಾಡಿದ್ದೇನೆ, ರಾತ್ರಿ ಹಗಲು. ಮರಳು ಸಿಗದಿದ್ದಾಗ 8 ದಿವಸ ರಾತ್ರಿ ಹಗಲು DC ಆಫೀಸ್ ಕಚೇರಿಯಲ್ಲಿ ಹೋರಾಟ ಮಾಡಿದ್ದೇನೆ. ಇದು ಎಲೆಕ್ಟ್ರಿಕ್ ಕಚೇರಿ ಆಗ KEB ಮುತ್ತಿಗೆ ಇಂಥ ತುಂಬ, ನಗರಸಭೆ ಮುತ್ತಿಗೆ ಇಂಥ ತುಂಬ ಮಾಡಿದ್ದೇನೆ. ಆದರೆ ಇದು ನನ್ನ ವೈಯಕ್ತಿಕ ಸಮಸ್ಯೆಗೋಸ್ಕರ ನಾನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದು ನನ್ನ ವೈಯಕ್ತಿಕ ಸಮಸ್ಯೆ ಆದ್ದಕ್ಕೆ ನಾನು ಮಾಡ್ತಾ ಇರೋದು. ಹಾಗಾಗಿ ಸ್ಪಷ್ಟೀಕರಣವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಇನ್ನೊಂದು ಭಾಳ ಪ್ರಮುಖವಾದಂಥದ್ದು ತಮ್ಮ ಗಮನಕ್ಕೂ ತರಬೇಕಾಗಿದೆ. ನಿನ್ನೆ ಸಂಜೆ ಶಾಸಕರ ವಾಟ್ಸಪ್ಗಳಲ್ಲಿ ಎಲ್ಲ ಒಂದು ಪತ್ರಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಈ ಪತ್ರ ಏನು ಅಂದರೆ, ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಒತ್ತಡದ ಮೂಲಕ ಬೆದರಿಸಿ ಅಧಿಕಾರಿಗಳನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಇದಕ್ಕೆ ಕಾನೂನು ರೀತಿಯ ಕ್ರಮ ಮಾಡಬೇಕು. ನಾನು ಅದನ್ನು ಸ್ವಾಗತಿಸ್ತೇನೆ. ನನ್ನ ಒತ್ತಡ ಅಲ್ಲ, ನನ್ನ ಬೇಡಿಕೆ. ಒಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಟ್ಟ ಕನೆಗೆ ಇರುವಂತಹದ್ದು ಒಬ್ಬ ಪ್ರಜೆಗೆ. ನಾನಿವತ್ತು ಮಾಜಿ ಶಾಸಕನಾಗಿ ಕೂತ್ಕೊಳ್ಳಲ್ಲ ಅಂತ ಸ್ಪಷ್ಟೀಕರಣ ಮಾಡಿದ್ದೇನೆ. ನಾನೊಬ್ಬ ಉದ್ಯಮಿಯಾಗಿ ಒಬ್ಬ ನಾಗರಿಕನಿಗೆ ಇರುವಂತಹ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ, ಅದನ್ನು ನಾನು ಮಾಡ್ತಾ ಇದ್ದೇನೆ. ಯಾವುದೇ ಮೈಕ್ ಹಾಕೊಳ್ಳಿಲ್ಲ, ಯಾವುದೇ ಜನರನ್ನ ಒಟ್ಟು ಮಾಡಲಿಲ್ಲ. ನನಗೆ ಯಾರೋ ನನ್ನಿಂದ ಕೆಲವರು ಸಹಾಯ ಪಟ್ಟಂತವರು ಅವರೆಲ್ಲ ಬಂದು ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾನು ಅವರಿಗೆಲ್ಲ ಹೇಳಿದ್ದೇನೆ, ನಿಮ್ಮ ಬಂಧಕ್ಕೆ ಧನ್ಯವಾದ, ಆದರೆ ನಾನು ಜನ ಸೇರಿಸುವುದಿಲ್ಲ, ಸ್ಪಷ್ಟ ಮಾಡಿದ್ದೇನೆ. ಹಾಗಾಗಿ ಇದು ನನ್ನ ಹಕ್ಕು. ಎರಡನೇದು, ಅವರ ಪತ್ರದಲ್ಲಿ ನೋಡಿ, ಇಲ್ಲಿ ಒಂದು ವರದಿಯನ್ನು ಹಾಕಿದ್ದಾರೆ. ಅಧೀನ ಕಾರ್ಯದರ್ಶಿಗಳು ಬೆಂಗಳೂರು ಇವರು ದಿನಾಂಕ ಪತ್ರ ಸಂಖ್ಯೆ ಅಂತೆ ಮಾನ್ಯ ಆಯುಕ್ತನು ನಗರ ಪ್ರಾಧಿಕಾರ ಆಯೋಜನೆಗಳು ಪತ್ರ ಬರೆದು ಅಕ್ರಮದ ಬಗ್ಗೆ ನಿಯಮಾನುಸಾರ ತನಿಖೆ ನಡೆಸಿ ವರದಿ ನೀಡುವ ಸೂಚಿಸಿದರು, ಈ ಬಗ್ಗೆ ವರದಿ ಸಲ್ಲಿಸುವುದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಅದೇ ಅವರ ಪತ್ರದಲ್ಲಿ ಮುಂದುವರಿಸ್ತಾ ನಾನು ಇದರ ಬಗ್ಗೆ ವಿವರ ಹೇಳಬೇಕಾಗಿದೆ ನಿಮಗೆ. ಕೊನೆಗೆ ನಗರಾಭಿವೃದ್ಧಿ ಇಲಾಖೆ ಸರ್ಕಾರದ ಕಾರ್ಯದರ್ಶಿಗೂ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದರೂ ಈವರೆಗೆ ವರದಿ ನೀಡುವುದಿಲ್ಲ ಅಂತ ಹೇಳ್ತಾರೆ. ಇವತ್ತು ಶಾಸಕರಿಗೆ ಕಾನೂನಿನ ಅರಿವಿಲ್ವಾ, ಓದುವ ಹವ್ಯಾಸ ಇಲ್ವಾ, ಅಥವಾ ಓದಿದ್ರೆ ಅರ್ಥ ಆಗುದಿಲ್ವಾ ನನಗೆ ಗೊತ್ತಿಲ್ಲ. ನಾನು ನಿಮಗೆ ಕೊಟ್ಟಂತ ದಯವಿಟ್ಟು ಇದನ್ನು ನೋಡಿ, 14/1/2026 ಒಂದು ಆದೇಶವನ್ನು ನೋಡಿ, ನಿಮಗೆ ನಾನು ಮೊನ್ನೆ ಕೊಟ್ಟಿದ್ದೇನೆ. ಅದರಲ್ಲಿ
ಉಲ್ಲೇಖ ಇದೆ ನೋಡಿ, ಮಾನ್ಯ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ ಪತ್ರ ಸಂಖ್ಯೆ 20/2/25 ಹೋದ ಫೆಬ್ರವರಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ಇದೇ ಸಂಖ್ಯೆಯ ಪತ್ರ ಸಂಖ್ಯೆ 73/25 ಅಂದ್ರೆ ಇವ್ರೇನು ಉಲ್ಲೇಖ ಮಾಡಿದ್ದಾರೆ ಇದರದ್ದೇ ವರದಿ ಇದು. 73/25ರಲ್ಲಿ ಏನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಆಯುಕ್ತರಿಗೆ ಬರೆದು ಇದರ ಬಗ್ಗೆ ತನಿಖಾ ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದಾರ, ಅದರದ್ದೇ ವರದಿಯ ಮೇಲೆ ನೋಡಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅರ್ಜಿಯನ್ನು ಕೂಡಲೇ ತಿರಸ್ಕರಿಸಿದ ಇದು ಶಾಸಕರು ಹೇಳಿದ್ದು ಪ್ರಸ್ತಾವಿಸುತ್ತಾ ಅಕ್ರಮಕ್ಕೆ ಭಾಗಿ ಅಧಿಕಾರ ಮೇಲೆ ಕಾನೂನು ಅವ್ರು ಕೋರಿರ್ತಾರೆ. ಅದರ ಪ್ರಕಾರ ಕೊನೆಗೆ ಸೆಕ್ರೆಟರಿ ಅವರು ಹೇಳುವಂತಹದ್ದನ್ನ ನೀವು ಗಮನಿಸಿ. ಉಲ್ಲೇಖ 2 ಪತ್ರ ನೋಡಿ, ಹಾಲಿ ರಸ್ತೆಯನ್ನು ಪಶ್ಚಿಮ ವಿಸ್ತರಿಸಿ ನಿಯಮಾನುಸಾರ ವಿನ್ಯಾಸ ಅನುಮೋದನೆ ಕ್ರಮ ವಹಿಸಲು ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡುವುದಕ್ಕೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಾಗಿದೆ ಅಂತ ಕಮಿಷನರು ಹಾಕಿದ್ದಾರೆ. ಆದ್ದರಿಂದ ತಾವು ಸಲ್ಲಿಸಿದ ವರದಿಯಂತೆ ಸೆಕ್ರೆಟರಿ ಹಾಕುದು, ತಾವು ಸಲ್ಲಿಸಿದ ಯಾರು ಆಯುಕ್ತರು ಸಲ್ಲಿಸಿದ ವರದಿಯಂತೆ ಕ್ರಮ ಕೈಗೊಳ್ಳುವ ಕ್ರಮದ ಬಗ್ಗೆ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಗತ್ಯ ನಿರ್ದೇಶನ ನೀಡುವ ಈಗ ನಿರ್ದೇಶಿಸಿದೆ. ಅಂದ್ರೆ ಇವತ್ತು ಶಾಸಕರು ಇದನ್ನ ಪ್ರಾರಂಭದಿಂದಲೂ ಇದನ್ನ ಸರ್ಕಾರಿ ಜಾಗ ಅಂತ ಹೇಳಿದ್ರು ಸುರಿಗೆ, ಆಮೇಲೆ ಪಾರ್ಕಿಗೆ ರಿಸರ್ವ್ ಆದ್ದು ಅಂತ ಹೇಳಿದ್ರು, ಈಗ ನಿಮ್ಮ ತನಿಖೆ ಬಾಕಿ ಇದೆ ಅಂತ ಹೇಳಿದ್ರು. ಒಟ್ಟಾರೆ ಜನರನ್ನ ತಪ್ಪುದಾರಿಗೆ, ಅಂದ್ರೆ ನಾನು ನನ್ನ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇರುವಂತದ್ದು, ಯಾರು ಶಾಸಕರ ವಿರುದ್ಧ ಅಲ್ಲ. ಶಾಸಕರ ಹೆಸರು ಇದಕ್ಕೆ ಯಾಕೆ ಬಂತು ಹೇಳಿದ್ರೆ, ಶಾಸಕರು ಇದರಲ್ಲಿ ತೊಂದರೆ ಮಾಡಿದ್ರಿಂದ ಶಾಸಕರ ಹೆಸರು ಬಂದದ್ದು. ಶಾಸಕರು ತೊಂದರೆ ಮಾಡ್ತಿದ್ರೆ ಶಾಸಕರ ಹೆಸರು ಬರ್ತಿಲ್ಲ. ಅಧಿಕಾರಿಗಳು ಮಾತ್ರ ತೊಂದರೆ ಮಾಡ್ತಿದ್ರೆ ನಾನು ಅಧಿಕಾರಿಗಳ ಹೆಸರು ಹೇಳ್ತಿದ್ದೆ. ಅಧಿಕಾರಿಗಳ ಮೂಲಕ ಈ ಶಾಸಕರು ತೊಂದರೆ ಮಾಡಿದ್ರಿಂದ ನಾನು ಇದನ್ನ ಮಾಡ್ತಾ ಇರೋದು. ಈಗ ಜನರಿಗೆ ನಿನ್ನೆ ರಾತ್ರಿ ತಪ್ಪು ದಾರಿ ತೋರಿಸಲಿಕ್ಕೆ ಬಾರಿ ಇವರು ಕಾನೂನಲ್ಲಿದ್ದಾರೆ ಅಂತ ಹೇಳುವ ದೃಷ್ಟಿಯಿಂದ ವರದಿಯೇ ಬರಲಿಲ್ಲ ಅಂತ ಹೇಳಿದ್ರು. ನೀವು ದಯವಿಟ್ಟು ಗಮನಿಸಬಹುದು, 14/1/2026 ವರದಿ ಆಧಾರದಲ್ಲೇ ಇದಕ್ಕೆ ಕೊಡಬೇಕು ಅಂತ ಸೆಕ್ರೆಟರಿ ಅವರು ಮಾಡಿದ್ದು. ಅಂದ್ರೆ ಒಟ್ಟಾರೆ ಜನರನ್ನ ದಾರಿ ತಪ್ಪಿಸುವಂತ ಕೆಲಸದ ಇಂಥ ಕೀಳು ಮಟ್ಟದ ರಾಜಕೀಯಕ್ಕೆ ಶಾಸಕರು ಹೋಗ್ತಾ ಇದ್ರೆ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಅವ್ರದ್ದು ತುಂಬಾ ಇದೆ, ಅವ್ರದ್ದು ತುಂಬಾ ವ್ಯವಹಾರಗಳಿದೆ. ನಾನು ಇವತ್ತು ಅವ್ರ ವ್ಯವಹಾರಗಳಿಗೆ ತೊಂದರೆ ಮಾಡ್ತಾ ಶುರು ಮಾಡಿದೆ. ಅವ್ರದ್ದೆಲ್ಲ ಅಡ್ಡದಿಡ್ಡಿ ವ್ಯಾಪಾರ ಇರೋದು ನನ್ಗೆ ಗೊತ್ತಿದೆ, ಎಲ್ಲೆಲ್ಲಿ ಅಂತ ಹೆಸರು ಹೇಳಿ ಆಗ್ಬೋದು. ನನಗದು ಬೇಡ ಅಂತ ನಾನು ಬಿಟ್ಟಿದ್ದೇನೆ. ಈ ತರ ಯಾರೋ ಒಬ್ಬ ಉದ್ಯಮಿ ಕೆಲಸ ಮಾಡ್ತಾ ಇರುವವರ ಮೇಲೆ ಈ ತರ ಮಾಡುವಂತಹದ್ದು ಅವರಿಗೂ ಒಳ್ಳುದಿಲ್ಲ, ದೇವರು ಮೆಚ್ಚುದಿಲ್ಲ ಅವರಿಗೆ. ಚೀಫ್ ಸೆಕ್ರೆಟರಿ ಬರ್ತಾರೆ, ಇದೇನಾಗ್ತದೆ ಅಂದ್ರೆ ಚೀಫ್ ಸೆಕ್ರೆಟರಿ ಅವರು ಒಂದು ನೋಟ್ ಹಾಕ್ತಾರೆ, ಇದರ ಬಗ್ಗೆ ಸೂಕ್ತ ಕ್ರಮ ಯಾವಾಗ್ಲೂ ಅಷ್ಟೇ. ಇನ್ನು ಅದನ್ನು ನೋಡುದು, ಈಗ PIL ಹಾಕ್ಸಿದ್ರು ಹೈಕೋರ್ಟ್ ಅಲ್ಲಿ ಇನ್ನು ಅಡ್ಮಿಟ್ ಆಗಿಲ್ಲ ಸರ್, ಜಸ್ಟ್ ಅವರೇ ಹೇಳ್ತಾರೆ ಅದು ನೋಟಿಸ್ ಪೀರಿಯಡ್ ಆಗಿದೆ ಅಂತ. ಲೋಕಾಯುಕ್ತಕ್ಕೆ ಹಾಕ್ಸಿದ್ರು, ಅದು ನೋಟಿಸ್ ಪೀರಿಯಡ್ ಅಲ್ಲಿ ಇದೆ. ಇದನ್ನ ಹೇಳ್ಕೊಂಡು ಈಗ ಚೀಫ್ ಸೆಕ್ರೆಟರಿ ಹಾಕಿದ್ರು, ಇನ್ನೀಗ ಪುನಃ ಇವ್ರಿಗೆ ಗೊತ್ತಾ ನಾನು ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೇನೆ, ಚೀಫ್ ಸೆಕ್ರೆಟರಿ ಅವರದ್ದು ವರದಿ ಆದ ಮೇಲೆ ಮಾಡಿ ಅಂತ. ಅಂದ್ರೆ ಇವರ ಉದ್ದೇಶ ಅವರಿಗೆ 100ಕ್ಕೆ 100 ರದ್ದು ಮಾಡಿಸ್ಲಿಕ್ಕೆ ಆಗುದಿಲ್ಲ ಗೊತ್ತಿದೆ. ಇದು ನನಗೆ ಡಿಲೇ ಮಾಡಿ ನನಗೆ ಸತಾಯಿಸಬೇಕು ಅಂತ ಹೇಳುವಂತ ಉದ್ದೇಶ ಬಿಟ್ರೆ ಬೇರೆ ಏನೂ ಇಲ್ಲ. ಇವತ್ತು ಮತ್ತೆ ಪುನಃ ಪತ್ರ ಬರೆದಿದ್ದಾರೆ ನನಗೆ 14/1/21 ಬಂದ್ಮೇಲೆ ಪುನಃ ನಗರಾಭಿವೃದ್ಧಿ ಸಭೆಗಿಡ್ಬೇಕು ಅಂತ. ಸರ್, ಒಂದು ವಿಷಯ ನಿಮ್ಗೆ ಸರಿಯಾಗಿ ಗೊತ್ತಿರಲಿ, ಸಿಂಗಲ್ ಲೇಔಟಿಗೆ ಕೊಡ್ಬೇಕಾದ್ರೆ ನಗರಾಭಿವೃದ್ಧಿ ಸಭೆ ಬರುವಂತ ಇತಿಹಾಸವೇ ಇಲ್ಲ ಇಲ್ಲಿ. ಅದು ಅಧಿಕಾರಿಗಳ ಲೆವೆಲ್ ಕೊಡುವಂತದ್ದು, ಝೋನ್ ಚೇಂಜ್ಗೆ ಬರ್ತದೆ, ಅಲ್ಲಿ ಬಂದಿದೆ. ಈಗ ಒಮ್ಮೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರ ಸಮಿತಿಯಲ್ಲಿ ಶಾಸಕರ ಆಕ್ಷೇಪ ಇದ್ರು ಬಹುಮತದಿಂದ ಇದಕ್ಕೆ ಕಾನೂನು ಪ್ರಕಾರ ನಿಯಮಾನುಸಾರ ಕೊಟ್ಟಿದೆ ಅಂತ ಹೇಳುವಂತದ್ದಿದೆ. ನಿಮಗೆ ಇದರ ಸರಿಯಾದಂತ ಬರ್ರಿ, ನಾನು ಯಾವಾಗಲೇ ಕೊಟ್ಟಿದ್ದೇನೆ. 21/1/2026 ಏನು ನನಗೆ ಈ ಪತ್ರ ಇದೆ ನೋಡಿ, ಈ ಪತ್ರದ ಪ್ರಕಾರ 20 ಫೆಬ್ರವರಿ ಇದರಲ್ಲಿ ಪೂರ್ತಿ ವಿವರ ಇದೆ, ನಮ್ಮ ಇಡೀ ಹಿಸ್ಟ್ರಿ ಇದೆ. ಇದನ್ನು ಓದಿ ಸರಿ ಆಗ್ತದೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಇದನ್ನ ಕೊಡಬೇಕು ಅಂತ ನಿರ್ಣಯ ಆದ್ರೂ ಆಯುಕ್ತರು ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಅವ್ರ ಮೇಲೆ ಸ್ಪಷ್ಟವಾಗಿ ಆಯುಕ್ತರು ಹೇಳಿದ್ದಾರೆ. ಸೊ ಹಾಗಾಗಿ ಇವರು ಒತ್ತಡದಲ್ಲಿ ಮತ್ತೆ ಪುನಃ ಸಭೆ ಮಾಡುವಂತಹದ್ದು ಇದು ಕಾನೂನು. ಹಾಗಾಗಿ ಅಧ್ಯಕ್ಷರ ನಿಲುವನ್ನ ನಾನು ಸ್ವಾಗತಿಸ್ತೇನೆ. ಅಧ್ಯಕ್ಷರು ಇವತ್ತು ಬಂದು ಹೇಳಿದ್ರು, ನಾವು ಆಲ್ರೆಡಿ ನಿರ್ಣಯ ಮಾಡಿದ್ದೇವೆ, ನಾವು ಬಹುಮತದಿಂದ ಕೊಡಬೇಕು, ಕಾನೂನು ಪ್ರಕಾರ ನಿಯಮಾನುಸಾರ ಕೊಡಬೇಕು ಅಂತ ಹೇಳಿದ್ದೇವೆ. ನಾವು ಈ ಮತ್ತೆ ಪುನಃ ನಿಮ್ಗೆ ಕೊಡುವುದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ ಸರ್, ನೀವು ಪ್ರತಿಭಟನೆ ಮಾಡಬೇಡಿ ಅಂತ ನಾನು ವಿನಂತಿ ಮಾಡಿಕೊಂಡು, ಬಟ್ ಅವ್ರ ಬಗ್ಗೆ ಅವ್ರ ಸದಸ್ಯರ ಬಗ್ಗೆ ನಂದೇನು ಆಕ್ಷೇಪ ಇಲ್ಲ, ಸರ್ಕಾರದ ಬಗ್ಗೆ ಆಕ್ಷೇಪ ಇಲ್ಲ. ಆಯುಕ್ತರು ಇವತ್ತು ಏನು ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹದ್ದು. ಇದಕ್ಕೆ ಸೂಕ್ತ ನ್ಯಾಯ ಸಿಗುವವರೆಗೆ ನಾನು ಈ ಹೋರಾಟವನ್ನು ಮುಂದುವರಿಸ್ತೇನೆ ಅಂತ ಹೇಳ್ತೀನಿ.